ಆಷಾಢ ಶುಕ್ರವಾರ ನಮ್ಮ ನಾಡ ದೇವಿಯಾದಂಥ ಚಾಮುಂಡಿಯ ದರ್ಶನವನ್ನು ಮಾಡಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ದರ್ಶನ ಮಾಡಿ ಇವತ್ತು ಹರಿಸ್ಕೊಂಡಿದ್ದೀನಿ. ನಾಡಿಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಬರಲಿ, ಸರ್ಕಾರ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಹೆಸರುವಾಸಿಯಾಗಲಿ, ಜನ ರಾಜ್ಯದಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿಸಲಿ ಅಂತ ನಾಡಿನ ಒಳತಿಗೆ ಬೇಡ್ಕೊಂಡಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯನ್ನ ಚಾಮುಂಡಿ ತಾಯಿ ಬೆಟ್ಟದಿಂದ ಶುರು ಮಾಡಿದ್ರಿ. ಪ್ರತಿ ತಿಂಗಳು ಕೊಡೋದಕ್ಕೆ ಸಮಸ್ಯೆ ಆಗ್ತಾ ಇದೆಯಾ ಸರ್ಕಾರಕ್ಕೆ? ಏನಾಗ್ತದೆ? ಖಂಡಿತವಾಗ್ಲೂ ಸಮಸ್ಯೆ ಇಲ್ಲ. ಪ್ರತಿ ತಿಂಗಳು ಸರ್ಕಾರದಿಂದ ಗೃಹಲಕ್ಷ್ಮಿ ಹಣವನ್ನು ನಾವು ಪ್ರತಿ ತಿಂಗಳು ಆದಷ್ಟು ಸಂದಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಯತ್ನ ಅಂತಂದರೆ ಅದು ತಪ್ಪಾಗುತ್ತೆ. ಪ್ರತಿ ತಿಂಗಳು ನಾವೇನು ಮಹಾಜನತೆ ವಾಗ್ದಾನ ಮಾಡಿದ್ವಿ, ಪ್ರತಿ ತಿಂಗಳು ಕೊಡೋದಕ್ಕೆ ನಾವು ಸನ್ನದ್ಧವಾಗಿದ್ದೀವಿ. 3 ತಿಂಗಳಿಗೆ ಒಂದ್ಸತಿ ಕೊಡ್ತಾ ಇದೀವಿ ಅಂತ ಈ ತರ ಗ್ಯಾರಂಟಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ರೇವಣ್ಣ ಅವರು. ಏನು ಪ್ರಾಬ್ಲಮ್ ಅಂತ? ಏನು ಪ್ರಾಬ್ಲಮ್ ಇಲ್ಲ. ಅದು ಅವ್ರ ಜೊತೆ ನಾನು ಮಾತಾಡ್ತೀನಿ. ಅವರು ಹೇಳಿದ್ದಾರೆ, ಮಾಧ್ಯಮದ ಒಬ್ಬರು ಸಹೋದರರು ನನಗೆ ಬರಬೇಕಾದ್ರೆ ಫೋನ್ ಮಾಡಿ ಕೇಳಿದ್ರು ಈ ರೀತಿ ಹೇಳಿದ್ದಾರೆ ಅಂತ. ನನ್ನ ಫೋನ್ ಕರೆ ಮಾಡಿದೆ, ಅವ್ರು ನನ್ನ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ತಾಂತ್ರಿಕ ದೋಷ ಕೂಡ ಯಾವುದೂ ಇಲ್ಲ, ಎಲ್ಲ ಸರಿ ಮಾಡಿದ್ದೀವಿ. 31 ಜಿಲ್ಲೆಗೆ ತಾಲೂಕ್ ಪಂಚಾಯಿತಿ ಅಂದರೆ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ತಾಲೂಕ್ ಪಂಚಾಯಿತಿಯ ಮುಖಾಂತರ ನೇರವಾಗಿ CDPO ಅಕೌಂಟ್ಗೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಬೆನಿಫಿಷರಿಗಳ ಅಕೌಂಟ್ಗೆ ಹಾಕುವಂಥ ವ್ಯವಸ್ಥೆ ಈಗೆಲ್ಲ ಸರಿಯಾಗಿದೆ. ಸೊ ತಾಂತ್ರಿಕ ದೋಷ ಅಂತೂ ಏನಿಲ್ಲ. ಅವ್ರು ಯಾಕೆ ಆ ರೀತಿ ಹೇಳಿದರು ಅನ್ನೋದನ್ನು ಅವ್ರ ಹತ್ರ ಮಾತನಾಡಿ ತಮಗೆ ನಾನು ರಿಯಾಕ್ಟ್ ಮಾಡ್ತೀನಿ. ಬಟ್ ತಾಂತ್ರಿಕ ದೋಷ ಯಾವುದೂ ಇಲ್ಲ. ಪ್ರತಿ ತಿಂಗಳು ಗೃಹಲಕ್ಷ್ಮಿಗಳಿಗೆ ಹಣವನ್ನು ನಾವು ಸಂದಾಯ ಮಾಡ್ತೀವಿ. ಹೌದು, ನಾವು ಮೇವರೆಗೂ ಈಗ ಕಂಪ್ಲೀಟ್ ಹಾಕಿದ್ದೀವಿ. ಜೂನ್ ತಿಂಗಳದು ಹಾಕ್ತಾ ಇದ್ದೀವಿ. ಮೇಡಮ್, ಈಗ CM ವಿಚಾರದಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನೇ 5 ವರ್ಷ ಚೀಫ್ ಮಿನಿಸ್ಟರ್ ಅನ್ನುವಂಥದ್ದು. ಅದು ಸೆಪರೇಟ್ ಆಯ್ತಾ ಮೇಡಮ್ ವಿಚಾರ? ನೋಡಿ, CM ಸಾಹೇಬರು ಅವರು ಹೇಳಿದ ಮೇಲೆ ಅದ್ರ ಮೇಲೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ. CM ಸಾಹೇಬ್ರ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಾಗಿದೆ. ಅಲ್ಲಿಗೆ ಅವರೇ 5 ವರ್ಷ ಮುಖ್ಯಮಂತ್ರಿಗಳು ಅನ್ನುವಂಥದ್ದು. ಈಗ CM ಸಾಹೇಬರು ಸಂದರ್ಶನವನ್ನು ನಾನು ಕೂಡ ತಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಿ. ಸೊ ಅವರು ಹೇಳಿದ ಮೇಲೆ ಕತೆ ಅಲ್ಲಿಗೆ ಮುಗೀತು. ಅಲ್ಲಿಗೆ DCM ಅವರಿಗೆ CM ಆಗುವ ಅವಕಾಶಗಳಿಲ್ಲ. ನೋಡಿ, ದೊಡ್ಡವರು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನ DCM ಅವರನ್ನ ಕೇಳಿದ್ರೆ ಉತ್ತರ ತಮಗೆ ಸಿಕ್ಕಬಹುದು. ಆದರೆ ಈಗ CM ಅವರು ಮಾತಾಡಿದ್ದಾರೆ, DCM ಅವರು ಮಾತಾಡಿದ್ದಾರೆ. ಇದು ಏನೇ ಇದ್ರೂ ಕೂಡ ಇದು ಹೈಕಮಾಂಡ್ನ ಚಾವಡಿಯಲ್ಲಿ ಇರುವಂಥದ್ದು. ಬಟ್ CM ಅವರು ತಮ್ಮ ಮಾತಿನಲ್ಲಿ ಎಲ್ಲ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಯಾರು ಕೂಡ ರಿಯಾಕ್ಟ್ ಮಾಡಬಾರ್ದು, ಮಾಡೋದು ಕೂಡ ಸಮಂಜಸ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಖಂಡಿತವಾಗ್ಲೂ CM ಅವರು ಮಾತನಾಡಿದ್ದಾರೆ, ಅದು ಅಲ್ಲಿಗೆನೆ ಮುಗಿದ ಅಧ್ಯಾಯ. ಅಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿ ಆಗೋದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ದೊಡ್ಡವರು ಮಾತನಾಡಿದ ಮೇಲೆ ಅದನ್ನ ಬೆಳೆಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ. ಅವ್ರು ಹೇಳಿದ್ಮೇಲೆ ಮುಗೀತು ಅಂದ್ಮೇಲೆ ಅವರೇ 5 ವರ್ಷ ಅಂತ ನೋಡಿ, ನಾನು ಅದನ್ನ ಪದೇ ಪದೇ ನೀವು ಕೇಳಿದ್ರು ನಾನು ಅದನ್ನ ಹೇಳ್ತೀನಿ. CM ಸಾಹೇಬ್ರೆ ಮಾತನಾಡಿದ ಮೇಲೆ ಮುಂದೆ ಏನು ಇಲ್ಲ ಅಂತ. BJP ಅವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಾರೆ, ಕೆಲವು ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು. ಹಾಗಾಗಿ ಕ್ರಾಂತಿ ಇದೆಯೋ ಇಲ್ಲೋ ಅನ್ನುವಂಥದ್ದು. ಕ್ರಾಂತಿ ಇಲ್ವೇ ಇಲ್ಲ, ಬರೀ ಶಾಂತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.